ಲಾಸ್ಟ್ ಇಯರ್ ಏನೇನು ಗಾಂಜಾ ಸೀಸ್ ಆಗಿದೆ ಮತ್ತು ಬೇರೆ ಮಾದಕ ವಸ್ತು ಸೀಸ್ ಆಗಿದೆ NDPS ಆ್ಯಕ್ಟ್ ಕೇಸಸಲ್ಲಿ ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಸೊ ಅರೌಂಡ್ ಟೋಟಲ್ ನಮ್ಮಲ್ಲಿ 12 ಕೇಸಸ್ದು ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ 12 ಕೇಸಸಲ್ಲಿ ನಮಗೆ ಅರೌಂಡ್ 25 kg ಗಾಂಜಾ ಇದೆ, ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಬೇಸಿಕ್ಲಿ ಇದು ಎಲ್ಲ ಕೋರ್ಟಿಂದ ಪರ್ಮಿಷನ್ ಆದಮೇಲೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿ ನಾವು ಒಂದು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಇದೆ. ಸೊ ಅಲ್ಲಿ ಇನ್ಸಿನರೇಟರ್ ಮುಖಾಂತರ ನಾವು ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಬೇಸಿಕ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದ್ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ ಕೂಡ ಅಲ್ಲಿ ಹೋಗಿ ನಮಗೆ ಏನು ಸೀಸ್ ಆಗಿದೆ NDPS ಮಾದಕ ವಸ್ತು ಅದನ್ನು ಎಲ್ಲ ನಾವು ಇನ್ಸಿನರೇಷನ್ ಪ್ರೋಸೆಸ್ ಮುಖಾಂತರ ಡಿಸ್ಪೋಸ್ ಆಫ್ ಮಾಡ್ತೀವಿ. ಇದು ಟೋಟಲ್ ಅರೌಂಡ್ 12 ಕೇಸಸಲ್ಲಿ 24 kg 758 ಗ್ರಾಮ್ ಗಾಂಜಾ ಇದೆ ನಮ್ಮ ಹತ್ರ ಈಗ. ಆ್ಯಂಡ್ ಅರೌಂಡ್ 9.5 lakhs ವ್ಯಾಲ್ಯೂ ಇದೆ ಈ ಗಾಂಜಾದು. ಸೊ ಈಗ ಈ ಡಿಸ್ಪೋಸ್ ಆಗ್ತಾ ಇದೆ. ಸೊ ಆಮೇಲೆ ನೆಕ್ಸ್ಟ್ ಬೇರೆ ಕೇಸಸಲ್ಲಿ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಇನ್ವೆಂಟ್ರಿ ಮಾಡಿ ಆಮೇಲೆ ಡಿಸ್ಪೋಸ್ ಮಾಡ್ತೀವಿ. ಸರ್, ಈ ವರ್ಷದಲ್ಲಿ ಟೋಟಲ್ ಎಷ್ಟು kg ಗಾಂಜಾ ಇಟ್ಟಿದ್ರು? ನೋಡಿ, ಈಗ ನಾವು ಟೋಟಲ್ 118 kg. ಸೊ ಟೋಟಲ್ ಅರೌಂಡ್ 118 kgs ಗಾಂಜಾ ಸೀಸ್ ಆಗಿದೆ ಲಾಸ್ಟ್ ವರ್ಷ. ಇದು ನಾವು 24 kg 758 ಗ್ರಾಮ್ ಇವತ್ತು ಏನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ, ಅದು ಎಲ್ಲ ಪ್ರೊಸೀಜರ್ ಮುಗ್ದಿದೆ. ಬೇಸಿಕ್ಲಿ 12 ಕೇಸಸಲ್ಲಿ ಬೇರೆ ಬೇರೆ 2019 ಕೇಸಸ್ ಇದೆ, ಸ್ವಲ್ಪ ಕೇಸಸ್ 2023 ಇದೆ. ಸೊ ಈ ಕೇಸಸ್ದು ಎಲ್ಲ ಪ್ರೊಸೀಜರ್ ವಗೇರ ಮುಗಿದಿದೆ. ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಇದನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಬೇರೆ ಕೇಸಸ್ದು ಈಗ ಕೂಡ ಪೆಂಡಿಂಗ್ ಇದೆ, ಅದನ್ನು ಕೂಡ ನಾವು ಬೇಗ ರೆಡಿ ಮಾಡಿ ಅದನ್ನು ಕೂಡ ಡಿಸ್ಪೋಸ್ ಮಾಡ್ತೀವಿ. ಇದು ರೆಗ್ಯುಲರ್ ಪ್ರೋಸೆಸ್ ಇದೆ ಬೇಸಿಕ್ಲಿ. ಸೊ ಈ ನಮಗೆ ನಮ್ಮ DG ಆಫೀಸಿಂದ ಈ ಥರ ಸರ್ಕ್ಯುಲರ್ಸ್ ಬರುತ್ತೆ ಕಿ ರೆಗ್ಯುಲರ್ ಆಗಿ ಇದನ್ನು ಡಿಸ್ಪೋಸ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಕೂಡ ಜೂನ್ ಟೈಮಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕೂಡ ಜನವರಿಯಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಜೂನಲ್ಲಿ ಕೂಡ ಮಾಡಿದ್ದಾರೆ. ಆ್ಯಂಟಿ ಡ್ರಗ್ ಡೇ ಇದೆ ಜೂನಲ್ಲಿ, ಆ ಟೈಮ್ಗೆ ಆಚರಣೆ ಮಾಡಿ ದಬಾಸ್ಪೇಟೆಯಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಈ ಬಾರಿ ನಾವು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಸರ್, 2024ರಲ್ಲಿ ಒಟ್ಟು ಎಷ್ಟು ಪ್ರಕರಣ, ಎಷ್ಟು ಆರೋಪಿಗಳು, ಎಷ್ಟು kg ಮತ್ತು ಎಷ್ಟು ಮೌಲ್ಯ ಆಗುತ್ತೆ, ಅದು ಸ್ವಲ್ಪ ಸಂಕ್ಷಿಪ್ತವಾಗಿ? 24ರಲ್ಲಿ ಅರೌಂಡ್ 26 ಕೇಸಸ್ NDPS ಆ್ಯಕ್ಟು ರಿಜಿಸ್ಟರ್ ಆಗಿದೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಮೋಸ್ಟ್ಲಿ ಎಲ್ಲ ಗಾಂಜಾ ಕೇಸಸ್ ಇದೆ. ಎಲ್ಲ 26 ಕೇಸಸ್ ಗಾಂಜಾದು ಕೇಸಸ್ ಇದೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವುದು ಆರ್ಟಿಫಿಷಿಯಲ್ ಇದು ಮಾದಕ ವಸ್ತು ಈ ಥರದ್ದು ಕೇಸಸ್ ಆಗಲ್ಲ. ಸೊ ಅರೌಂಡ್ 26 ಕೇಸಸಲ್ಲಿ ಅರೌಂಡ್ 50 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ ಅರೌಂಡ್ 118 kg ಗಾಂಜಾ ನಮಗೆ ಸಿಕ್ಕಿದೆ ಲಾಸ್ಟ್ ಇಯರ್. ಅರೌಂಡ್ 42 lakhs ವ್ಯಾಲ್ಯೂ ಇದೆ ಆ ಗಾಂಜಾದು. ಸೊ ಇದು ಬೇಸಿಕ್ಲಿ ಗಾಂಜಾ ಕೇಸಸ್, ಬೇರೆ ಮಾದಕ ವಸ್ತು ವಗೇರದು ಕೇಸಸ್ ಏನೇನು ಇಲ್ಲೀಗಲ್ ಇದೆ ಮಾದಕ ವಸ್ತು, ಅದು ಎಲ್ಲ ಕೇಸಸ್ NDPS ಆ್ಯಕ್ಟ್ ಅಲ್ಲಿ ಆಗ್ತಾ ಇದೆ. ಸೊ NDPS ಆ್ಯಕ್ಟಲ್ಲಿ ನಾವು ಕನ್ಸಂಪ್ಷನ್ ಕೇಸಸ್ ಕೂಡ ಮಾಡ್ತಾ ಇದ್ದೀವಿ 27B ಪ್ರಕಾರ, ಮತ್ತು 20 ಪ್ರಕಾರ, ಸೆಕ್ಷನ್ 20 ಪ್ರಕಾರ ನಾವು ರೆಗ್ಯುಲರ್ ಆಗಿ ಈ ಥರದ್ದು ಕೇಸಸ್ ಕೂಡ ಮಾಡ್ತಾ ಇದ್ದೀವಿ. ಸೊ NDPS ಆ್ಯಕ್ಟಲ್ಲಿ ಬೇರೆ ಬೇರೆ ಥರದ್ದು ಕ್ವಾಂಟಿಟಿ ಮೆನ್ಷನ್ಡ್ ಇದೆ, ಸ್ಮಾಲ್ ಕ್ವಾಂಟಿಟಿ, ಕಮರ್ಷಿಯಲ್ ಕ್ವಾಂಟಿಟಿ. ಸೊ ಅದೇ ಥರ ಕೇಸಸ್ ಆಗ್ತಾ ಇದೆ. ಲಾಸ್ಟ್ ಇಯರ್ 118 kg 26 ಕೇಸಸಲ್ಲಿ ನಾವು ಸೀಸ್ ಮಾಡಿದ್ದೀವಿ. ನಮ್ಮಲ್ಲಿ ಬೆಳೀತಾ ಇರೋದು ಅಥವಾ ಸಾಗಾಟ ಮಾಡ್ತಾ ಇರೋದು? ಎರಡು ಥರದ್ದು ಕೇಸಸ್ ಆಗಿದೆ. ನಮ್ಮಲ್ಲಿ ಸ್ವಲ್ಪ ಕೇಸಸ್ ರೂರಲ್ ಏರಿಯಾಸಲ್ಲಿ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ, ತೋಟದಲ್ಲಿ ನಮಗೆ ಗಿಡ ವಗೇರ ಕೂಡ ಸಿಕ್ಕಿದೆ. ಅವರು ಹಾಕಿದ್ದಾರೆ ಗಿಡ ವಗೇರ ಅವ್ರದ್ದು ಸ್ವಂತ ಲ್ಯಾಂಡಲ್ಲಿ, ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ. ಆ ಥರದ್ದು ಕೇಸಸ್ ಕೂಡ ಡೆಬ್ಬೂರಹಳ್ಳಿಯಲ್ಲಿ ಆಗಿದೆ, ಚಿಂತಾಮಣಿ ರೂರಲ್ ಲಿಮಿಟ್ಸಲ್ಲಿ ಆಗಿದೆ, ಬಟ್ಲಹಳ್ಳಿಯಲ್ಲಿ ಆಗಿದೆ. ಬಟ್ ಆಮೇಲೆ ಜಾಸ್ತಿ ಕ್ವಾಂಟಿಟಿ, ದೊಡ್ಡ ಕ್ವಾಂಟಿಟಿ ನಮಗೆ ಈ ಥರ ಆಂಧ್ರ ಬಾರ್ಡರಿಂದ ಬರ್ತಾ ಇದೆ. ಕಾರಲ್ಲಿ ಕನ್ಸೀಲ್ ಮಾಡ್ಕೊಂಡು ಬಂದಿದ್ದಾರೆ. ಅದು ದೊಡ್ಡ ಅಮೌಂಟ್ ಸಿಕ್ಕಿದೆ ನಮಗೆ, ಕ್ವಾಂಟಿಟಿ ಸಿಕ್ಕಿದೆ ಆ ಕೇಸಲ್ಲಿ. ಸೊ ಬೇರೆ ಜಾಗದಿಂದ ಕೂಡ ಬರ್ತಾ ಇದೆ. ಸಿನ್ಸ್ ನಮ್ಮದು ಬಾರ್ಡರ್ ಡಿಸ್ಟಿಕ್ ಇದೆ, ಆಂಧ್ರ ಜೊತೆಗೆ ಬಾರ್ಡರ್ ಇದೆ, ಮತ್ತು ಆಂಧ್ರ, ಒಡಿಶಾ, ಅರಾಕು ವ್ಯಾಲಿಯಲ್ಲಿ ಈ ಥರದ್ದು ಇಶ್ಯೂಸ್ ಜಾಸ್ತಿ ಇದೆ. ಸೊ ನಾವು ರೆಗ್ಯುಲರ್ ಆಗಿ ಬಾರ್ಡರ್ ಏರಿಯಾಸಲ್ಲಿ ಕೂಡ ಫೋಕಸ್ ಮಾಡಿಕೊಂಡು ಚೆಕ್ ಪೋಸ್ಟ್ ವಗೇರಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಈ ಥರ ನಾವು ಆಲ್ರೆಡಿ
26 ಕೇಸಸ್ ಲಾಸ್ಟ್ ಇಯರ್ ರಿಜಿಸ್ಟರ್ ಮಾಡಿದ್ದೀವಿ. ಈ ವರ್ಷ ಕೂಡ ಜನವರಿ ತಿಂಗಳಲ್ಲಿ ಆಲ್ರೆಡಿ 5 ಕೇಸಸ್ ರಿಜಿಸ್ಟರ್ ಆಗಿದೆ. ಬೇಸಿಕ್ಲಿ ನಮ್ಮ ಟಾರ್ಗೆಟ್ ಇದೆ ಡ್ರಗ್ ಫ್ರೀ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾಡಬೇಕು. ಆ ವಿಚಾರ ಬಗ್ಗೆ ನಾವು ಎಲ್ಲರದು ಪಬ್ಲಿಕ್ದು ಮೀಡಿಯಾದು ಸಹಕಾರ ತಗೊಂಡು ಆ ಕೆಲಸ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ನಮ್ಮನ್ನು ಗಾಂಜಾ ಬಲವಂತ ಮಾಡಿ ಕುಡ್ಸೋಕೆ ಹೋಗಿ ಅವರಿಗೆ ಸ್ಟ್ಯಾಬ್ ಮಾಡಿದ್ದ, ಅದು ಗಾಂಜಾ ಕನ್ಫರ್ಮ್ ಆಯಿತು ಸರ್, ಏನಾಯ್ತು ಸರ್? ನೋಡಿ, ಅವ್ರದ್ದು ಮೆಡಿಕಲ್ ಮಾಡಿದ್ದೀವಿ. ಮೆಡಿಕಲಲ್ಲಿ ಗಾಂಜಾ ಸಿಗಲ್ಲ ಅವ್ರದ್ದು. ಸೊ ಅದೇ ವಿಚಾರ ಬಗ್ಗೆ ಹೇಗೆ ಥರ ಅವರು ಕೇಸ್ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಅದೇ ಥರ ನಾವು ತಗೊಂಡಿದ್ದೀವಿ. ಸೊ ಇನಿಷಿಯಲ್ ಮೆಡಿಕಲ್ ಏನು ಮಾಡಿದ್ದೀವಿ ಆ ಟೈಮ್ಗೆ ಏನೂ ಸಿಗಲ್ಲ. ಸೊ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಬೇರೆ ಟೆಸ್ಟ್ ಕೂಡ ಮಾಡ್ತೀವಿ. ಸೊ ಮೆಡಿಕಲ್ ಟೆಸ್ಟಲ್ಲಿ ಏನಾದರೂ ಯೂಸ್ ಮಾಡಿದ್ದಾರೆ ಅದು ಡೆಫಿನೆಟ್ಲಿ ಸಿಗುತ್ತೆ. ಅದು ಅಕ್ಯೂಸರ್ ಅರೆಸ್ಟ್ ಆಗಿದೆ.